ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ದಿನ ದೇವರು ನಮಗನುಗ್ರಹಿಸಿದ್ದಾರೆ. ಭಾನುವಾರದೊಂದಿಗೆ ನಮ್ಮ ಭಕ್ತಿ ಮುಗಿದು ಹೋಗಲಿಲ್ಲ ಪ್ರಿಯರೇ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಮತ್ತೆ ಭಾನುವಾರ. ಪ್ರತಿ ವಾರ, ಪ್ರತಿ ದಿನ, ಪ್ರತಿ ಗಂಟೆ, ಪ್ರತಿ ನಿಮಿಷ, ಪ್ರತಿ ಕ್ಷಣ ದೇವರ ಸಹಾಯ ನಮಗೆ ಬೇಕು. ಕ್ಷಣ ಕ್ಷಣಗಳು ಸೇರಿ, ನಿಮಿಷಗಳು ನಿಮಿಷಗಳು ಸೇರಿ, ಗಂಟೆಗಳಾಗಿ ಗಂಟೆಗಳು, ದಿನಗಳಾಗಿ ದಿನಗಳು, ತಿಂಗಳುಗಳಾಗಿ ತಿಂಗಳುಗಳು, ವರ್ಷಗಳಾಗಿ ಬದಲಾಗ್ತೀವಿ ಅಲ್ಲವೇ? ಎಷ್ಟು ಬೇಗನೆ ಕಾಲ ಸಾಗಿ ಹೋಗ್ತಿದೆ ನೋಡಿ. ಒಂದು ಕ್ಷಣವೂ ಕೂಡ ಗತಿಸಿ ಹೋಗಿರುವುದನ್ನು ತಂದುಕೊಳ್ಳಲಿಕ್ಕಾಗಲ್ಲ. ಅದಕ್ಕಾಗಿಯೇ ನಮ್ಮ ಮುಂದೆ ಇರುವಂತಹ ಪ್ರತಿಯೊಂದು ಸಮಯವನ್ನು ನಾವು ಸದುಪಯೋಗ ಮಾಡಿಕೊಳ್ಬೇಕು ನೋಡಿ. ಪ್ರಾರ್ಥಿಸುವಾಗ ಪ್ರಾರ್ಥನೆಯಲ್ಲಿ ಕಳೆದ ಸಮಯವೆಲ್ಲ ಸದುಪಯೋಗವಾಗುತ್ತೆ. ದೇವರೊಂದಿಗೆ ಕಳೆದ ಸಮಯವೆಲ್ಲ ಪ್ರಯೋಜನಕರವಾಗಿರುತ್ತೆ. ಬನ್ನಿರಿ, ಕೆಲವು ನಿಮಿಷ ದೇವರೊಂದಿಗೆ ಕಾಲ ಕಳೆಯೋಣ. ದಿನವಿಡೀ ಆತನನ್ನೇ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಮ್ಮ ಸಮಯವನ್ನು ಸುಮ್ಮನೆ ನಾವು ಕಳ್ಕೊಳ್ಳದೆ ಅದನ್ನು ಸದುಪಯೋಗ ಮಾಡಿಕೊಳ್ಳುತ್ತಾ ಅಜ್ಞಾನಿಗಳಾಗಿರದೆ ಜ್ಞಾನಿಗಳಾಗಿರುವಂತೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಿನ್ನೆ ಸಭೆಗೆ ಹೋಗಿದ್ದೀರಾ? ಈ ದಿನ ಉದಯದಲ್ಲಿ ಎದ್ದು ಪ್ರಾರ್ಥಿಸಿಕೊಂಡಿದ್ದೀರಾ? ದೇವರ ವಾಕ್ಯ ಬಹಳ ಬಲವಾಗಿ ಎಚ್ಚರಿಸುತ್ತಾ ಇರುತ್ತೆ ಸಮಯದ ಕುರಿತಾಗಿ. ನಾವು ಯೇಸುವಿನ ಬರೋಣದ ಸಮಯದಲ್ಲಿದ್ದೇವೆ, ಅಂತ್ಯ ಕಾಲದಲ್ಲಿದ್ದೇವೆ. ಯಾವ ಸಮಯದಲ್ಲಿ ಯೇಸು ಬರುತ್ತಾರೆಂದು ನಮಗೆ ಗೊತ್ತಿಲ್ಲದ್ದರಿಂದ ನಾವು ಸಿದ್ಧರಾಗಿರಬೇಕು ಎನ್ನುವಂಥದ್ದು ದೇವರ ವಾಕ್ಯ ನಮಗೆ ಎಚ್ಚರಿಸುತ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ ಓದುತ್ತೇನೆ ಕೇಳ್ರಿ. ಈ ದಿನಗಳು ಕೆಟ್ಟವುಗಳಾಗಿವೆ, ಆದುದರಿಂದ ನೀವು ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿ ನಡೆದುಕೊಳ್ಳಿರಿ. ದಿನಗಳು ಕೆಟ್ಟವುಗಳಾಗಿರುವುದರಿಂದ, ನಿಜವೇ ಪ್ರೇರೆ, ವರ್ಸ್ಟ್ ದಿನಗಳಲ್ಲಿ ನಾವಿದ್ದೇವೆ. ಅತಿ ಕೆಟ್ಟ ದಿನಗಳಲ್ಲಿ ನಾವಿದ್ದೇವೆ. ಇಷ್ಟು ವಿಪರೀತವಾಗಿ ಅಕ್ರಮವು, ಅನ್ಯಾಯವು, ಇಂತಹ ದೊಡ್ಡ ದೊಡ್ಡ ವಿಪತ್ತುಗಳು ಗತಕಾಲದಲ್ಲಿ ಯಾವತ್ತೂ ಇರಲಿಲ್ಲ ಅಂದ್ಕೊಳ್ತೇನೆ. ಎಷ್ಟು ಭಯಂಕರವಾಗಿ ಮನುಷ್ಯರು ಸಾಯುತ್ತಾ ಇದ್ದಾರೆ ನೋಡಿ. ಆಕ್ಸಿಡೆಂಟ್ಗಳಾಗಿ ಸಾಯ್ತಾ ಇದ್ದಾರೆ. ಗತದಲ್ಲಿ ಕೆಮಿಕಲ್ ಆಕ್ಸಿಡೆಂಟ್ನಿಂದ ವಿಶಾಖಪಟ್ಟಣದಲ್ಲಿ ಎಷ್ಟು ಜನ ಸತ್ತಿದ್ದಾರೆ ನೋಡಿರಿ. ಎಷ್ಟೋ ಜನರಿಗೆ ಗಾಯಗಳಾಗಿವೆ. ಎಲ್ಲಿ ನೋಡಿದರೂ ಮಾನಭಂಗಗಳು, ಡ್ರಗ್ ಅಡಿಕ್ಷನ್ಸ್, ಅನ್ಯಾಯ, ಅಕ್ರಮ, ಹತ್ಯೆಗಳು, ಆತ್ಮಹತ್ಯೆಗಳು ನೋಡ್ತೇವೆ. ಕೆಟ್ಟ ದಿನಗಳಾಗಿವೆ. ಒಬ್ಬರನ್ನೊಬ್ಬರು ಕೊಲೆ ಮಾಡಲು, ಒಬ್ಬರಿಗೊಬ್ಬರು ಮೋಸ ಮಾಡುವಂತಹ, ಅಪಕಾರ ಮಾಡುವಂತಹ ಕೆಟ್ಟ ದಿನಗಳಾಗಿವೆ ಇವು. ಯಾಕೆ ಲೋಕ ಹೀಗೆ ತಯಾರಾಗ್ತಿದೆ? ದೇವರಿಗೆ ಅವಕಾಶ ಕೊಡಲಾರದಕ್ಕಾಗಿಯೇ. ಹೇಯವಾದ ಕಾರ್ಯಗಳನ್ನು ಮಾಡಲು ದೇವರೇ ಅವರನ್ನು ಒಪ್ಪಿಸಿಕೊಟ್ಟಿದ್ದಾರೆ ಎಂದು ಹೇಳಿದಂತೆಯೇ ಈ ದಿನ ದೇವರಿಗೆ ಮನುಷ್ಯರು ಲೆಕ್ಕಿಸುತ್ತಾ ಇಲ್ಲ. ಕ್ರೈಸ್ತರೆಂದು ಕರೆಯಲ್ಪಡುವವರು ಯೇಸು ಕ್ರಿಸ್ತನು ಅಂದರೆ ಆತನ ಪ್ರೀತಿ ಅಂದರೆ ಬೆಲೆ ತೋರಿಸದವರಾಗಿ, ಒಂಥರ ಹಗುರವಾಗಿ ಎಣಿಸುವಂಥವರಾಗಿದ್ದಾರೆ. ಆಚಾರ ಭಕ್ತಿಯಿಂದ ಬದುಕುವುದನ್ನು ಈ ದಿನ ನಾವು ನೋಡ್ತೇವೆ. ಲೋಕಕ್ಕೆ ನೀವೇ ಉಪ್ಪಾಗಿದ್ದೀರಿ ಎಂದು ಯೇಸು ಹೇಳಿದ್ದಾರೆ. ಉಪ್ಪು ಸಪ್ಪಗಾದರೆ, ಉಪ್ಪು ತನ್ನ ಸಾರ ಕಳ್ಕೊಂಡರೆ ಅದು ಯಾವ ಕೆಲಸಕ್ಕೆ ಬರಲ್ಲ, ಕಾಲಿನಿಂದ ತುಳಿದು ಹಾಕಬೇಕಷ್ಟೇ. ಅದಕ್ಕೆ ಯೇಸು ನಾಮ ಧರಿಸಿರುವಂತಹ ನಾವು ಪ್ರತಿಯೊಂದು ಕ್ಷಣವನ್ನು ಸದುಪಯೋಗ ಮಾಡಿಕೊಳ್ಳಬೇಕು. ದೇವರೊಂದಿಗೆ ಕಳೆದ ಸಮಯ ಸದುಪಯೋಗದ ಸಮಯವಾಗಿದೆ. ದೇವರಿಗೋಸ್ಕರ ಕಳೆದಂತಹ ಸಮಯ ಸದುಪಯೋಗ ಮಾಡಿಕೊಳ್ತಿದ್ದೇವೆ. ದೇವರ ಕೆಲಸದಲ್ಲಿ ಇನ್ವೆಸ್ಟ್ ಮಾಡಿದ ಸಮಯ ಅನೇಕ ರೀತಿಯಲ್ಲಿ ಪ್ರತಿಫಲ ಕೊಡುವಂಥದ್ದಾಗಿರುತ್ತೆ. ಸಮಯವನ್ನು ಸುಮ್ಮನೆ ಕಳೆದುಕೊಳ್ಳದೆ ನೋಡಿ, ನಮ್ಮಲ್ಲಿ ಯಾರೂ ಹಿಡಿದುಕೊಳ್ಳಲ್ಲ ಗಡಿಯಾರವನ್ನು. ಅವು ತಿರುಗುತ್ತಲೇ ಇರ್ತವೆ. ಆ ಮುಳ್ಳುಗಳು ಅವು ಮುಂದೆ ಸಾಗುತ್ತಲೇ ಇರ್ತವೆ. ದಿನಾಲು ಆ ಒಂದು ಕ್ಯಾಲೆಂಡರ್ ಪೇಜ್ಗಳು ದಾಟುತ್ತಲೇ ಇರ್ತವೆ. ಸಮಯವನ್ನು ಸುಮ್ಮನೆ ಕಳೆದುಕೊಳ್ಳದೆ ಸದುಪಯೋಗ ಮಾಡಿಕೊಳ್ಳಿರಿ. ದುರುಪಯೋಗ ಮಾಡಿಕೊಳ್ತಿದ್ದಾರೆ ಬಹಳಷ್ಟು ಜನ. ಸಮಯವನ್ನು ಹಾಳು ಮಾಡುವಂಥದ್ದು ಏನಾಗಿದೆ ಗೊತ್ತಾ ನಿಮಗೆ? ಈ ದಿನ ಸೆಲ್ಫೋನ್ ಬಂದು ನಮ್ಮ ಸಮಯವೆಲ್ಲ ಹಾಳು ಮಾಡ್ತಿದೆ. ಸೆಲ್ಫೋನ್ ತಪ್ಪಲ್ಲ ಪ್ರಿಯರೇ, ಸೆಲ್ಫೋನ್ ಬಹಳ ಉಪಯೋಗಕರವಾಗಿದೆ. ಸುವಾರ್ತೆ ಸಾರಲು ಅದು ಎಷ್ಟೋ ಉಪಯೋಗಕರವಾಗಿದೆ. ಸುವಾರ್ತೆ ಕೇಳಲು ಅದು ಎಷ್ಟೋ ಉಪಯೋಗಕರವಾಗಿದೆ. ಕನಿಷ್ಠ ಪರಿಜ್ಞಾನ ಹೊಂದುವುದಕ್ಕಾಗಿ ಅದು ಉಪಯೋಗಕರವಾಗಿದೆ.
ಕಮ್ಯುನಿಕೇಷನ್ ಮಾಡಲು ಅದು ಉಪಯೋಗಕರವಾಗಿದೆ. ಆದರೆ ಮಿಸ್ಯೂಸ್ ಮಾಡುವುದಾದರೆ, ದುರುಪಯೋಗ ಮಾಡಿಕೊಳ್ಳುವಾಗ ಸೆಲ್ಫೋನೇ ನಿಮ್ಮ ಶತ್ರುವಾಗ್ತದೆ. ನಿಮ್ಮ ಸಮಯವನ್ನು ತಿಂದುಬಿಡುತ್ತೆ, ನಿಮ್ಮ ಬ್ರೇನನ್ನೇ ತಿಂದುಬಿಡುತ್ತೆ, ನಿಮ್ಮ ಮನಸ್ಸನ್ನೆಲ್ಲ ಹಾಳು ಮಾಡಿಬಿಡುತ್ತೆ. ಒಂದು ದಿನದಲ್ಲಿ ಒಬ್ಬ ವ್ಯಕ್ತಿ ಎಷ್ಟೊತ್ತು ಸೆಲ್ಫೋನ್ ಬಳಸುತ್ತಾನೆ ಅಂದರೆ ಹೆಚ್ಚು ಕಡಿಮೆ 7 ಗಂಟೆ. ಒಬ್ಬ ವ್ಯಕ್ತಿ ಸಹಜವಾಗಿ 7 ಗಂಟೆ ಸೆಲ್ಫೋನ್ನೊಂದಿಗೆ ಕಾಲ ಕಳೆಯುತ್ತಾನೆಂದು ಲೆಕ್ಕಿಸಲಾಗಿದೆ. ಅಯ್ಯೋ, 7 ಗಂಟೆಗಳು ಆ ಸೆಲ್ಫೋನ್ ಬಳಸುತ್ತಾ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂತ್ಕೊಂಡು ಸಮಯ ಹಾಳು ಮಾಡಿಕೊಳ್ಳುತ್ತಿರುವಾಗ ಅದರಲ್ಲಿ ಇರೋದೆಲ್ಲ ಎಷ್ಟು ಪ್ರಯೋಜನಕರವಾಗಿದೆ, ಎಷ್ಟು ಸಾರವನ್ನು ನೀವು ಸೆಳೆದುಕೊಳ್ತಾ ಇದ್ದೀರಿ. ದೇವರು ನಮಗೆ 24 ಗಂಟೆಗಳನ್ನು ಕೊಟ್ಟಿದ್ದಾರೆ. 8 ಗಂಟೆ ನಿದ್ದೆ ಮಾಡಿರಿ, 8 ಗಂಟೆ ಕೆಲಸ ಮಾಡಿಕೊಳ್ಳಿರಿ. ಮತ್ತೆ ಉಳಿದ 8 ಗಂಟೆಗಳವರೆಗೂ ನಿಮ್ಮ ಶರೀರ ಅವಶ್ಯಕತೆಗಳನ್ನು ತೀರಿಸಿಕೊಳ್ಳಿರಿ. ಕನಿಷ್ಠ ಒಂದು 4-5 ಗಂಟೆಗಳವರೆಗೂ ದೇವರ ಕಾರ್ಯಗಳನ್ನು ಮಾಡಲು ಕಳೆಯುವುದಾದರೆ ಉಳಿದ ಸಮಯವೆಲ್ಲ ಆಶೀರ್ವಾದಕರವಾಗಿರುತ್ತೆ. 4 ಅವರ್ಸ್ ಸಾಲಿಡ್ ಆಗಿ ದೇವರಿಗಾಗಿ ಕಳೆದು ನೋಡಿರಿ. ಆತನ ವಾಕ್ಯ ಓದುವುದಕ್ಕಾಗಿ, ಪ್ರಾರ್ಥಿಸುವುದಕ್ಕಾಗಿ, ಆತನ ನಾಮ ಮಹಿಮೆ ಪಡಿಸುವುದಕ್ಕಾಗಿ, ದೇವರ ರಾಜ್ಯ ಕಟ್ಟುವಂತಹ ಒಂದಲ್ಲ ಒಂದು ಕೆಲಸದಲ್ಲಿ ಮಗ್ನರಾಗಿ ನೋಡಿರಿ. ಉಳಿದ ಸಮಯವೆಲ್ಲ ಆಶೀರ್ವದಿಸಲ್ಪಡುತ್ತದೆ. ನಮ್ಮ ಸಮಯ ತಿಂದು ಬಿಡುವಂಥದ್ದು ವ್ಯರ್ಥವಾದ ಮಾತುಗಳು. ಈ ಸೆಲ್ಫೋನ್ನಲ್ಲಿ ಚಾಟಿಂಗ್ಗಳು, ಚೀಟಿಂಗ್ಗಳು ಮಾಡುತ್ತಾ ಕೆಲವರು ಕೂತ್ಕೊಳ್ತಿದ್ದಾರೆ. ಸೆಲ್ಫೋನ್ನಲ್ಲಿ ಗಂಟೆಗಳವರೆಗೂ ಮಾತಾಡ್ತಾ ಕೂತ್ಕೊಳ್ಳುವವರಿದ್ದಾರಲ್ಲವೇ? ಸುಮ್ಮನೆ ಮಾತಾಡ್ತಾ ಹರಟೆ ಹೊಡೆಯುತ್ತಾ ಇರೋದಾದರೆ ವಿಸ್ತಾರವಾದ ಮಾತುಗಳಲ್ಲಿ ಪಾಪ ಇರಲಾರದೆ ಇರುವುದಿಲ್ಲ. ಸ್ವಲ್ಪ ಮಾತಾಡುವವನು ಜ್ಞಾನಿಯಾಗಿರುವವನು, ಹೆಚ್ಚು ಮಾತಾಡುವವನು ಬುದ್ಧಿಹೀನನಾಗಿರುವನು. ಮಾತಿನಲ್ಲೇ ನಮ್ಮ ಸಮಯವೆಲ್ಲ ವ್ಯರ್ಥವಾಗ್ತಿದೆ. ಕೆಲವರಿಗೆ ನಿದ್ದೆ ಮಾಡುವುದರಲ್ಲಿಯೇ ಅವರ ಸಮಯವೆಲ್ಲ ಕಳೆದು ಬಿಡುತ್ತಾರೆ. ಚೆನ್ನಾಗಿ ನಿದ್ರೆ ಮಾಡುವವರು 6 ಇಲ್ಲವೇ 7 ಗಂಟೆ ನಿದ್ರೆ ಮಾಡಿದ ನಂತರ ಅವರಿಗೆ ಫ್ರೆಶ್ ಆಗಿರುತ್ತೆ, ಇನ್ನು ನಿದ್ದೆ ಬರಲ್ಲ. ಆದರೆ ಮೈಗಳತನದ ನಿದ್ರೆ, ಕನಸಿನ ನಿದ್ರೆ, ಅಸಮಾಧಾನದ ನಿದ್ರೆ ಮಾಡಿದ್ರೆ ಎಷ್ಟೊತ್ತು ನಿದ್ರೆ ಮಾಡಿದ್ರೂ ತೃಪ್ತಿ ಇರಲ್ಲ. ಅಂಥವ್ರು ಡೇ ಆ್ಯಂಡ್ ನೈಟ್ ನಿದ್ರೆ ಮಾಡುತ್ತಲೇ ಇರ್ತಾರೆ. ಮಂದ ಮತಿಗಳೇ ಅಂದಿದ್ದಾರಲ್ಲವೇ ಅಂಥವರಿಗೆ ದೇವರು. ಅವರು ಮಂದವಾಗಿರುತ್ತಾರೆ, ಏನನ್ನು ಗ್ರಹಿಸಲಾರರು, ಏನನ್ನು ಕಲಿತುಕೊಳ್ಳಲಾರರು, ಏನನ್ನು ಸಾಧಿಸಲಾರರು. ಎಷ್ಟೋ ಜನರು ಈ ಮೈಗಳತನದಿಂದ ತಮ್ಮ ಜೀವಿತವನ್ನೇ ಹಾಳು ಮಾಡಿಕೊಳ್ಳುತ್ತಾ ಇದ್ದಾರೆ. ಎಷ್ಟೋ ಜನರು ಹುರುಳಿಲ್ಲದ ಮಾತುಗಳಿಂದ ತಮ್ಮ ಜೀವಿತವನ್ನು, ಸಮಯವನ್ನು ಹಾಳು ಮಾಡಿಕೊಳ್ಳುತ್ತಾ ಇದ್ದಾರೆ. ಇನ್ನು ನಮ್ಮ ಸಮಯ ಅನವಶ್ಯಕವಾದ ವಾದಗಳಲ್ಲಿ ತೊಡಗಿಸಿಕೊಳ್ಳಬಾರದೆಂದು ವಾಕ್ಯ ಹೇಳ್ತದೆ. ವಾದಕ್ಕೆ ಒಳಗಾಗುವಷ್ಟರ ಮಟ್ಟಿಗೆ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ನಾವು ಮಾತಾಡುವ ಅಗತ್ಯವಿಲ್ಲ. ನಾವೇನಾದರೂ ಒಬ್ಬರೊಂದಿಗೆ ಚರ್ಚಿಸುವಾಗ ಅವರು ಅಂಗೀಕರಿಸಿದರೆ ಸರಿ, ಇಲ್ಲವಾದರೆ ಯಾಕೆ ಅವರೊಂದಿಗೆ ವಾದಿಸುವವರೆಗೂ ಅವರ ಮೇಲೆ ಒತ್ತಡ ಹೊರಿಸುತ್ತೀರಿ? ಅವರು ಒಪ್ಪಿಕೊಳ್ಳಬೇಕೆಂದು ಯಾಕೆ ನೀವು ಆಶಿಸುತ್ತೀರಿ? ನೀವು ವಾದದಲ್ಲಿ ಗೆಲ್ಲಬೇಕೆಂದು ಯಾಕೆ ಬಯಸುತ್ತೀರಿ? ಯಥಾರ್ಥವಾಗಿರುವವುಗಳಿಗೋಸ್ಕರ ವಾದಿಸುವ ಅವಶ್ಯಕತೆ ಇಲ್ಲ. ತಪ್ಪು ಸರಿ ಎಂದು ಒಪ್ಪಿಸುವುದಕ್ಕಾಗಿ ವಾದ ಬೇಕಾಗ್ತದೆ. ಹೌದು ಪ್ರಿಯರೇ, ಈ ದಿನ ಕೋರ್ಟ್ನಲ್ಲಿ ಸಮಯವೆಲ್ಲ ಹಾಳಾಗ್ತಾ ಇದೆ ಅಂತೆ. ಎದಕ್ಕಾಗಿ ಗೊತ್ತಾ? ತಪ್ಪು ಒಪ್ಪಿಕೊಂಡ್ರೆ ಮುಗ್ದೋಗುತ್ತೆ. ಅಲ್ಲಿ ತಪ್ಪೇ ಒಪ್ಪಿಕೊಳ್ಳಲ್ಲ. ಆ ತಪ್ಪು ಒಪ್ಪಿಸುವುದಕ್ಕಾಗಿ ನಾನಾ ರೀತಿಯಾಗಿ ಪ್ರಯತ್ನಿಸಿ ವಾದಗಳು ಮಾಡಲಾಗ್ತದೆ. ಅದಕ್ಕೆ ಯಾರೊಂದಿಗೂ ಅನವಶ್ಯಕವಾದ ವಾದ ವಿವಾದ ಮಾಡಬೇಡಿರಿ. ಓಕೆ, ಸರಿ, ನೀವು ಅಂದುಕೊಂಡಂತೆ ನಿಮಗೆ, ನಾನು ಅಂದುಕೊಂಡಂತೆ ನನಗಿರಲಿ. ಇಫ್ ವಿ ಆರ್ ನಾಟ್ ಅಗ್ರಿಂಗ್ ಮೀನ್ಸ್ ಲೀವ್ ಇಟ್, ದಟ್ಸ್ ಆಲ್. ನಿಮಗೂ ನನಗೂ ಇನ್ನು ಆರ್ಗ್ಯುಮೆಂಟ್ ಬೇಡ. ಮನೆಯಲ್ಲಿ ಕೂಡ ಗಂಡ ಹೆಂಡತಿ ನಡುವೆ, ಮಕ್ಕಳ ನಡುವೆ, ತಂದೆ ತಾಯಿಗಳ ನಡುವೆ ಯಾವುದೋ ಒಂದು ವಿಷಯ ವಾದ ಮಾಡುತ್ತಾ ಇರುವಾಗ ನಮ್ಮ ಸಮಯ ನಾವು ವ್ಯರ್ಥ ಮಾಡಿಕೊಳ್ಳುತ್ತೇವೆ. ಇನ್ನು ಹೇಳಬೇಕಾದರೆ ತಿಂಡಿ ವಿಷಯದಲ್ಲಿ ಈ ದಿನ ಬಹಳಷ್ಟು ಜನ ತಮ್ಮ ಸಮಯವನ್ನೆಲ್ಲ ವ್ಯರ್ಥ ಮಾಡಿಕೊಳ್ತಿದ್ದಾರೆ. ಏನೇನೋ ಅಡುಗೆ ಮಾಡೋಣ ಅಂದುಕೊಳ್ತಾರೆ, ಮಾಡಿದ ಅಡುಗೆ ತಿನ್ನುವುದಕ್ಕೆ ಟೈಮ್ ಇಲ್ಲ ಅನ್ನುತ್ತಾರೆ. ಅದರಿಂದ ಏನು ಪ್ರಯೋಜನ ಹೇಳಿ? ಯಾರೋ ಒಬ್ಬರು ಬೆಟ್ಟ ಆಗಿದ್ದು ಇಲಿ ಹಿಡಿದ್ರಂತೆ, ಹಾಗೆ ಎಷ್ಟೋ ಪ್ರಯಾಸ ಪಡ್ತಾರೆ. ಅನವಶ್ಯಕವಾಗಿ ಚಿಕ್ಕ ಕೆಲಸಕ್ಕಾಗಿ ಪ್ರಯಾಸ ಪಡ್ತಾರೆ. ಅದಕ್ಕೆ ಮಾರ್ತಾಳಿಗೆ ಹೇಳ್ತಾರೆ, ನಿನಗೆ ವಿಸ್ತಾರವಾದ ಕೆಲಸ ಇಟ್ಕೊಂಡಿದ್ದಿ, ನಿನ್ನ ಸಮಯವೆಲ್ಲ ಕೆಲಸ 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 ಅನ್ನುತ್ತಾ ಇದ್ದಿ. ಏನು ಕೆಲಸಗಳು ಆಗಿವೆ ಅವು? ವಿಸ್ತಾರವಾದ ಕೆಲಸ, ಅನವಶ್ಯಕವಾದ ಕೆಲಸ, ಎಕ್ಸ್ಟ್ರಾ ಕೆಲಸಗಳು, ಅವು ಬೇಡ. ನಿಮ್ಮ ಕಾರ್ಯ ಭಾರವನ್ನೆಲ್ಲ ದೇವರ ಮೇಲೆ ಹಾಕಿರಿ. ಆತನು ನಿಮ್ಮ ಕೆಲಸದಲ್ಲಿ ನಿಮ್ಮ ಸಂಗಡ ಇರುತ್ತಾನೆ ಎಂದು ಬೈಬಲ್ ಹೇಳುತ್ತದೆ. ನಾವು ಅನವಶ್ಯಕವಾದ ಕೆಲಸ ಇಟ್ಕೊಂಡು, ಅನವಶ್ಯಕವಾದ ಲಾಭಕ್ಕಾಗಿ ಅಪೇಕ್ಷಿಸಿ, ವ್ಯಾಪಾರಗಳನ್ನಿಟ್ಕೊಂಡು, ಆರ್ಗ್ಯುಮೆಂಟ್ಗಳನ್ನಿಟ್ಕೊಂಡು, ಇಲ್ಲವೇ ನಿದ್ರೆ ಮಾಡುತ್ತಾ, ತಿಂಡಿ ತಿನ್ನುತ್ತಾ, ಈ ರೀತಿ ಹಲವಾರು ವಿಧಾನದಲ್ಲಿ ನಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುತ್ತೇವೆ. ನೀವು ನಿಮ್ಮ ಸಮಯ ಸದುಪಯೋಗ ಮಾಡಿಕೊಳ್ಳಬೇಕಾದರೆ ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ದೇವರೊಂದಿಗೆ ನೀವು ಕಳೆದಂತಹ ಪ್ರತಿಯೊಂದು ಸಮಯ ಇಟ್ಸ್ ಎನ್ ಇನ್ವೆಸ್ಟ್ಮೆಂಟ್.
ನೋಡಿ ಪ್ರಿಯರೇ, ಅದು ಅನೇಕ ರೀತಿಯಲ್ಲಿ ನಿಮಗೆ ಆಶೀರ್ವಾದ ಕೊಡುತ್ತದೆ. ದೇವರಿಗೋಸ್ಕರ ಮಾಡಿದ ಪ್ರತಿಯೊಂದು ಕೆಲಸ ನಿಮಗೆ ದೊಡ್ಡ ಪ್ರತಿಫಲ ಕೊಡುತ್ತದೆ. ಕರ್ತನಲ್ಲಿ ನಿಮ್ಮ ಪ್ರಯಾಸ ಎಂದಿಗೂ ವ್ಯರ್ಥವಾಗಲ್ಲ. ಅಂಥವರು ಎಂದಿಗೂ ಕದಲುವುದಿಲ್ಲ. ಕರ್ತನ ಕಾರ್ಯಾಭಿವೃದ್ಧಿಗಳಲ್ಲಿ ಆಸಕ್ತರಾಗಿರಿ ಎಂಬುದಾಗಿ ವಾಕ್ಯ ಹೇಳ್ತದಲ್ಲವೇ? ದೇವರ ವಾಕ್ಯವನ್ನು ಧ್ಯಾನಿಸುವಂಥವನು ತಕ್ಕ ಕಾಲದಲ್ಲಿ ಫಲ ಕೊಡುವ ಮರದಂತಿರ್ತಾನೆ, ಅದರ ಎಲೆ ಒಣಗುವುದೇ ಇಲ್ಲ. ದೇವರ ಸನ್ನಿಧಿಯಲ್ಲಿ ಕಾಲ ಕಳೆಯುವವರು ಆತನ ಮನಸ್ಸನ್ನು, ಆತನ ಸ್ವಭಾವವನ್ನು ಅರಿತವರಾಗಿರ್ತಾರೆ. ಆತನ ಸನ್ನಿಧಿಯಲ್ಲಿ ಆತನ ಶಕ್ತಿ ಹೊಂದಿಕೊಳ್ಳುವವರಾಗಿರ್ತಾರೆ. ಹೇಗೆ ಕಳೆಯುತ್ತಾ ಇದ್ದೀರಿ ನಿಮ್ಮ ಸಮಯವನ್ನು? ಎಷ್ಟೊತ್ತು ದೇವರೊಂದಿಗೆ ಸಮಯ ಕಳೆಯುತ್ತಾ ಇದ್ದೀರಿ? ಎಷ್ಟೊತ್ತು ಲೋಕ ಕಾರ್ಯಗಳಿಗಾಗಿ ಸಮಯ ಕಳೆಯುತ್ತಿದ್ದೀರಿ? ಈಗಾಗಲೇ ಎಷ್ಟೋ ಕಾಲ ಗತಿಸಿ ಹೋಯ್ತಲ್ಲವೇ? ಎಷ್ಟೋ ವರ್ಷಗಳು ಕಳೆದು ಹೋದವಲ್ಲವೇ? ನಿಮ್ಮ ಜೀವಿತದಲ್ಲಿ ಏನು ಸಾಧಿಸಿದ್ದೀರಿ ಹೇಳ್ರಿ? ನಿಮ್ಮ ವಯಸ್ಸಿಗೆ ತಕ್ಕಂತಹ ಸಾಧನೆ ಏನಾದರೂ ನೀವು ಮಾಡಿದ್ದೀರಾ? ಇನ್ನೂ ಯಾರೋ ಒಬ್ಬರ ಮೇಲೆ ಆಧಾರ ಪಡುತ್ತಾ, ಇನ್ನೂ ಆಕಾಶದಿಂದ ಏನೋ ಆಶೀರ್ವಾದ ಬರುತ್ತವೆಂದು ಕಾದುಕೊಂಡಿರುತ್ತಾ, ಸರ್ಕಾರದವರನ್ನು ಏನೋ ಮಾಡ್ತಾರೆ ಎಂಬುದಾಗಿ ಕೈಕಾಲು ಮಡಿಸ್ಕೊಂಡು ಕೂತ್ಕೊಂಡ್ರೆ ಕಾರ್ಯ ಆಗುತ್ತದೋ? ನಿಮ್ಮ ಕೈಗೆ ಕೊಡಲ್ಪಟ್ಟ ಕೆಲಸ ಶಕ್ತಿಗೆ ಮೀರಿ ಮಾಡಿರಿ, ಆಗ ಯಾವುದೇ ಕೆಲಸ ಮಾಡಿದ್ರೂ ಆಶೀರ್ವದಿಸಲ್ಪಡ್ತೀರಿ. ನಿಮ್ಮ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿರಿ. ಸಮಥಿಂಗ್ ಬಂಡವಾಳ ಹಾಕಬೇಕು. ನೋಡಿ, ವ್ಯವಸಾಯ ಮಾಡುವವನು ಬೀಜ ಬಿತ್ತುತ್ತಾನೆ, ಕಷ್ಟಪಟ್ಟು ಬೀಜ ಬಿತ್ತುತ್ತಾನೆ, ಅದಕ್ಕಾಗಿಯೇ ಸಂತೋಷದಿಂದ ಪೈರುಗಳನ್ನು ಕೊಯ್ಯುತ್ತಾನೆ. ಅವನು ಪಟ್ಟ ಪ್ರಯಾಸಕ್ಕೆ ಎಷ್ಟೋ ಪಟ್ಟು ತಿರುಗಿ ಪ್ರತಿಫಲ ಹೊಂದಿಕೊಳ್ತಾನೆ. ನಾವು ಯಾವುದರ ಮೇಲೆ ಸಮಯ ಉಪಯೋಗಿಸಿಕೊಳ್ತಿದ್ದೇವೆ? ನಮ್ಮ ಸಮಯವನ್ನು ಸೆಳೆದುಕೊಂಡು ಅನವಶ್ಯಕವಾದವುಗಳಲ್ಲಿ ಕಳೆದು ನಮ್ಮ ಶಕ್ತಿ, ನಮ್ಮ ಧನ, ನಮ್ಮ ಸಮಯ, ನಮ್ಮ ಸಾಮರ್ಥ್ಯ ಹಾಳು ಮಾಡುವವುಗಳ ಮೇಲೆ ಮನಸ್ಸಿಟ್ಕೊಳ್ತಾ ಇದ್ದೇವೋ? ಇಲ್ಲವೇ ಅದನ್ನು ಮಲ್ಟಿಪ್ಲೈ, ಅಧಿಕ ಮಾಡುವವುಗಳ ಮೇಲೆ, ಅವುಗಳ ಮೇಲೆ ನಮ್ಮ ಸಮಯವನ್ನು ಕಳೆಯುತ್ತಿದ್ದೇವಾ? ಮಕ್ಕಳೊಂದಿಗೆ ಸಮಯ ಕಳೆಯುವುದು ವೇಸ್ಟ್ ಅಂದುಕೊಳ್ತಾರೆ ಬಹಳಷ್ಟು ಜನ. ತಂದೆ ತಾಯಿಗಳು ಮಕ್ಕಳಿಗಾಗಿ ದುಡ್ಡು ಸಂಪಾದಿಸಬೇಕೆಂದು ಆಶಿಸುತ್ತಿದ್ದಾರೆ ಹೊರತು ಮಕ್ಕಳೊಂದಿಗೆ ಸಮಯ ಕಳೆಯುವ ಆ ಪ್ರೀತಿ, ಆ ಅನುರಾಗ, ಆ ಅಂಡರ್ಸ್ಟ್ಯಾಂಡಿಂಗ್, ಮಕ್ಕಳೊಂದಿಗಿರುವ ಆ ಸಮಯ ಇಂಟರ್ ಕನೆಕ್ಟಿಂಗ್ ಆಗಿರಬೇಕೆನ್ನುವುದು ಮರೆತು ಹೋಗ್ತಿದ್ದಾರೆ. ಅದಕ್ಕೆ ಮಕ್ಕಳು ಬೆಳೆದು ದೊಡ್ಡವರಾದಾಗ ತಂದೆ ತಾಯಿಗಳಿಗೂ ಮಕ್ಕಳಿಗೂ ಯಾವ ಹೊಂದಾಣಿಕೆಯಾಗಲಿ ಇರ್ತಾ ಇಲ್ಲ. ಈ ದಿನಗಳಲ್ಲಿ ತಂದೆ ತಾಯಿಗಳಂದ್ರೇನೆ ಮಕ್ಕಳಿಗೆ ಹಿಡಿಸ್ತಾ ಇಲ್ಲ. ಯಾಕೆಂದರೆ ನೀವು ದುಡ್ಡಿಗಾಗಿ ಪ್ರಯಾಸ ಪಟ್ಟಿದ್ರಿ, ದುಡ್ಡನ್ನೇ ನಿಮ್ಮ ಮಕ್ಕಳಿಗೆ ಕೊಟ್ರಿ, ಆದರೆ ಆ ದುಡ್ಡೇ ಅವರಿಗೆ ಹಾಳು ಮಾಡುತ್ತೆ. ಅವರಿಗೆ ವಾಕ್ಯವನ್ನು, ದೇವರ ವಾಕ್ಯವನ್ನು ಕೊಡಲಿಲ್ಲ, ಅವರಿಗೆ ಪ್ರೀತಿಯನ್ನು ಹಂಚಲಿಲ್ಲ, ಅವರಿಗೆ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಲಿಲ್ಲ, ನಿಮ್ಮ ಕಷ್ಟ ಸುಖಗಳನ್ನು ನಿಮ್ಮ ಮಕ್ಕಳಿಗೆ ನೀವು ಹಂಚಲಿಲ್ಲವಾದುದರಿಂದ ಅದಕ್ಕೆ ಅವರು ನಿಮ್ಮೊಂದಿಗೆ ಹೊಂದಾಣಿಕೆಯಾಗಲಿಲ್ಲ. ದೇವರೊಂದಿಗೆ ಕಳೆಯುವ ನಮ್ಮ ಪ್ರತಿಯೊಂದು ಕ್ಷಣವೂ, ದೇವಜನರಾಗಿ ನಮ್ಮ ಕುಟುಂಬದೊಂದಿಗೆ ಪ್ರತಿಯೊಂದು ಕ್ಷಣವೂ, ಮಕ್ಕಳೊಂದಿಗೆ ಕಳೆಯುವ ಪ್ರತಿಯೊಂದು ಕ್ಷಣವೂ ಅದು ಸದುಪಯೋಗವಾಗುವಂಥದ್ದಾಗಿರುತ್ತೆ. ಈಗಾಗಲೇ ನಿಮ್ಮ ಜೀವಿತದಲ್ಲಿ ಎಷ್ಟೋ ಸಮಯ ವ್ಯರ್ಥ ಮಾಡಿಕೊಂಡಿರಬಹುದು. ಈಗಲಾದರೂ ನಿಮ್ಮ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿರಿ. ಪ್ರತಿ ಸಾರಿ ನೀವು ಪ್ರಯಾಣ ಮಾಡಿ ಹೋಗುವಾಗ ಇಲ್ಲಿಗೆ ಹೋಗುವುದು ಅವಶ್ಯಕವಾಗಿದೆಯೋ, ಅದು ಎಷ್ಟು ದೂರ ಇದೆ, ಎಷ್ಟು ಪ್ರಯಾಸದಿಂದ ಕೂಡಿದೆ, ಅದರಿಂದ ಏನು ಪ್ರಯೋಜನ ಎಂದು ಗ್ರಹಿಸಿಕೊಂಡು ಹೋಗಿರಿ. 10 ರೂಪಾಯಿಗೋಸ್ಕರ 100 ರೂಪಾಯಿ ಪೆಟ್ರೋಲ್ ಖರ್ಚು ಮಾಡಿ ಹೋಗೋದ್ರಿಂದ ಪ್ರಯೋಜನವೇನು? ನೀರಲ್ಲಿರುವಂತಹ ಎತ್ತನ್ನು ಕೊಂಡುಕೊಳ್ಳುವುದಕ್ಕಾಗಿ ಒಬ್ಬ ವ್ಯಕ್ತಿ ತನ್ನ ಹೊಲವನ್ನೇ ಮಾರಿಕೊಂಡನಂತೆ. ತೀರಾ ನೋಡಿದ್ರೆ ಅದು ಕೊಂಬುಗಳನ್ನು ನೀರಲ್ಲಿಟ್ಟು ಮಾರಾಟ ಮಾಡಿದ್ರಂತೆ. ಈ ರೀತಿ ಅನೇಕರು ಈ ದಿನ ತಮ್ಮ ಕಷ್ಟಾರ್ಜಿತ ತೆಗೆದುಕೊಂಡು ಹೋಗಿ ಯಾವುದೋ ಒಂದರಲ್ಲಿ ಬಂಡವಾಳ ಹಾಕಿ ಮೋಸ ಹೋಗ್ತಾ ಜೀವಿತ ಕಾಲವೆಲ್ಲ ಅವರು ಪಟ್ಟ ಶ್ರಮೆಗಳೆಲ್ಲದರಲ್ಲಿಯೂ ಯಾವ ಪ್ರತಿಫಲ ಹೊಂದಲಾರದವರಾಗ್ತಿದ್ದಾರೆ. ಈ ದಿನ ದೇವರೇ, ನನ್ನ ಸಮಯ ಸದುಪಯೋಗ ಮಾಡಿಕೊಳ್ಳುವಂತೆ ಕಲಿಸಿರಿ ಎಂದು ಬೇಡಿಕೊಳ್ಳೋಣವೇ? ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ದಿನಗಳು ಕಳೆಯುತ್ತಾ ಇರುವ ಹಾಗೆ ಅವು ಕೆಟ್ಟ ದಿನಗಳಾಗಿವೆ ಎಂದು, ಭಯಂಕರ ದಿನಗಳಾಗಿವೆ ಎಂದು, ಅಂತ್ಯಕಾಲದಲ್ಲಿದ್ದೇವೆಂದು ಗ್ರಹಿಸಿ, ನಿಮ್ಮ ಬರೋಣ ಸಮೀಪವಾಗಿದೆ ಎಂದು ಗ್ರಹಿಸಿ ನಮ್ಮ ಜವಾಬ್ದಾರಿಕೆ ನಿರ್ವಹಿಸುವಂತೆ ಸಹಾಯ ಮಾಡಿರಿ. ನಾವು ನಂಬಿಗಸ್ತರಾಗಿರುತ್ತಾ ನೀವು ನಮಗೆ ಕೊಟ್ಟ ಸಮಯ ಸದುಪಯೋಗ ಮಾಡಿಕೊಳ್ತಾ ಸಾಧಿಸಬೇಕಾದ ಕಾರ್ಯಗಳನ್ನು ಸಾಧಿಸುವುದಕ್ಕಾಗಿ ನಿಮ್ಮನ್ನು ಸ್ತುತಿಸಿ, ನಿಮ್ಮನ್ನು ಆರಾಧಿಸಿ, ನಿಮ್ಮ ಮೆಚ್ಚಿಗೆ ಹೊಂದಿಕೊಳ್ಳಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದಂತಹ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರಿಗೆ ಇತರ ದೇಶದಿಂದ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.